ಲೋಕಸಭಾ ಚುನಾವಣೆಯ ಹೊಸ್ತಿಲಿನಲ್ಲಿ ಕಾಂಗ್ರೆಸ್ಗೆ ಡಬಲ್ ಶಾಕ್ ಎದುರಾಗಿದೆ. ಈಗ ಆಲ್ರೆಡಿ ಮಮತಾ ಬ್ಯಾನರ್ಜಿ ಅವರು ನಾವು ಕಾಂಗ್ರೆಸ್ನ ಜೊತೆಗೆ ಈ ಒಕ್ಕೂಟದಲ್ಲಿ ಮುಂದುವರಿಯಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಅದರ ಬೆನ್ನಲ್ಲೇ ಆಪ್ ಕೂಡ ಈ ನಿರ್ಧಾರಕ್ಕೆ ಬಂದಿದೆ. ಲೋಕಸಭಾ ಚುನಾವಣೆಯ ಹೊಸ್ತಿಲಿನಲ್ಲಿ ಕಾಂಗ್ರೆಸ್ ಡಬಲ್ ಶಾಕ್ ಅನ್ನು ಎದುರಿಸಿದೆ. ಕಾಂಗ್ರೆಸ್ಗೆ ಟಿಎಂಸಿಯ ಬಳಿಕವಾಗಿ ಇದೀಗ ಆಪ್ ಶಾಕ್ ಅನ್ನ ಕೊಟ್ಟಿದೆ. ಪಂಜಾಬ್ನಲ್ಲಿ ಸ್ವತಂತ್ರ ಸ್ಪರ್ಧೆಗೆ ಆಪ್ ನಿರ್ಧಾರವನ್ನ ಕೈಗೊಂಡಿದೆ. ಪಂಜಾಬ್ನ ಎಲ್ಲ 13 ಸೀಟ್ಗಳಲ್ಲಿ ನಾವು ಗೆಲ್ತೀವಿ ಅನ್ನುವಂತಹ ವಿಶ್ವಾಸವನ್ನು ಕೂಡ ಈ ಸಂದರ್ಭದಲ್ಲಿ ಹೊರಹಾಕಿದ್ದಾರೆ. ಪಂಜಾಬ್ ಸಿಎಂ ಭಗವಂತ ಮಾನ್ ಈ ಕುರಿತಾಗಿ ಘೋಷಣೆಯನ್ನ ಮಾಡಿದ್ದು ಸ್ಪಷ್ಟಪಡಿಸಿದ್ದಾರೆ. ಪಂಜಾಬ್ನಲ್ಲಿ ನಾವು ಅಷ್ಟೂ ಸೀಟ್ಗಳನ್ನ ಸ್ಪರ್ಧೆ ಮಾಡ್ತಾ ಇದ್ದೀವಿ ಅಂತ. ಅದರ ಅರ್ಥ ಕಾಂಗ್ರೆಸ್ಗೆ ಸೀಟ್ ಹಂಚಿಕೆಯಲ್ಲಿ ನಾವು ಪಾಲುದಾರಿಕೆ ಕೊಡೋಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಬೆಳಗ್ಗೆ ಅಷ್ಟೇ ಏಕಾಂಗಿ ಸ್ಪರ್ಧೆಯ ಕುರಿತಾಗಿ ಮಮತಾ ಬ್ಯಾನರ್ಜಿ ಅವರು ಘೋಷಣೆಯನ್ನ ಮಾಡಿದ್ರು. ಇದರ ಬೆನ್ನಲ್ಲೇ ಈಗ ಆಪ್ನ ಈ ಘೋಷಣೆ ಡಬಲ್ ಶಾಕ್ ಅನ್ನ ಕೊಡ್ತಾ ಇದೆ. ಸೀಟು ಹಂಚಿಕೆಯ ವ್ಯವಹಾರದಲ್ಲೇ ಇದೆಲ್ಲೋ ಒಂದು ಕಡೆಯಲ್ಲಿ ಬಿರುಕು ಮೂಡುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿತ್ತು. ಅದು ಇವಾಗ ಖಾತ್ರಿ ಆಗ್ತಾ ಇದೆ. ಒಬ್ಬೊಬ್ಬರೇ INDIA ಕೂಟದಿಂದ ಹೊರಕ್ಕೆ ಬರ್ತಾ ಇದ್ದಾರೆ ಮತ್ತು ಕಾಂಗ್ರೆಸ್ಸೇ ಇದಕ್ಕೆ ಪ್ರಮುಖ ಕಾರಣ ಅನ್ನೋದು ಎಲ್ಲರ ಒಂದು ಆರೋಪವೂ ಕೂಡ ಆಗ್ತಾ ಇದೆ. TMC ಕೂಡ ಹೇಳ್ಕೊಂಡಿತ್ತು 10-12 ಸೀಟ್ಗಳನ್ನ ಕೇಳ್ತಾರೆ, ನಾವು 2 ಸೀಟನ್ನ ಕೊಟ್ಟಿದ್ವಿ, ಆದರೆ ಹೆಚ್ಚಿನ ಸೀಟ್ಗಳನ್ನ ಬೇಕು ಅನ್ನುವಂತಹ ಒಂದು ದೃಷ್ಟಿ ಅವರದ್ದು. ಹಾಗಾಗಿ ನಾವು ಪ್ರತಿ ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡ್ತೀವಿ, ಏಕಾಂಗಿ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ಕೊಂಡಿತ್ತು. ದಿವ್ಯಾ, ಖಂಡಿತವಾಗ್ಲೂ ಇಂಡಿಯಾ ಒಕ್ಕೂಟ ರಚನೆಯಾದ ಬಳಿಕ ಎಷ್ಟೇ ಒಗ್ಗಟ್ಟು ಪ್ರದರ್ಶನ ಆದರೂ ಕೂಡ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಸಾಕಷ್ಟು ಪರಸ್ಪರ ಭಿನ್ನಾಭಿಪ್ರಾಯಗಳು ಕೂಡ ಕಂಡು ಬಂದಿದ್ದನ್ನು ನಾವು ಗಮನಿಸಿದ್ದೀವಿ. ಈ ಹಿಂದೆ ಸಂಚಾಲಕನ ಆಯ್ಕೆ ಮಾಡಬೇಕಾದಂತ ಸಂದರ್ಭದಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದಂತ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಅವರು ಅದಕ್ಕೆ ಮಮತಾ ಬ್ಯಾನರ್ಜಿ ಸೇರಿದಂತೆ ಬೇರೆ ಬೇರೆ ನಾಯಕರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇದ್ರ ಜೊತೆಗೆ ಸೀಟು ಹಂಚಿಕೆ ವಿಚಾರದಲ್ಲೂ ಕೂಡ ಸಾಕಷ್ಟು ಗೊಂದಲಗಳಾಗಬಹುದು ಅನ್ನುವಂತಹ ನಿರೀಕ್ಷೆಗಳು ಕೂಡ ಇತ್ತು. ಅದರಂತೆ ಈಗ ಇಂಡಿಯಾ ಒಕ್ಕೂಟದಲ್ಲಿ ಸೀಟು ಹಂಚಿಕೆ ವಿಚಾರದಲ್ಲಿ ಒಂದಿಷ್ಟು ಬಿರುಕುಗಳು ಕಂಡು ಬರ್ತಾ ಇರುವಂತದ್ದು ಕೂಡ ಈಗ ಸ್ಪಷ್ಟವಾಗಿ ಕಾಣಲಿಕ್ಕೆ ನಮಗೆ ಸಿಗ್ತಾ ಇರುವಂತದ್ದು. ಮುಖ್ಯವಾಗಿ TMC ತೃಣಮೂಲ ಕಾಂಗ್ರೆಸ್ ಮತ್ತೆ ಆಮ್ ಆದ್ಮಿ ಹೊಂದಾಣಿಕೆ, ಅಂದ್ರೆ ಕಾಂಗ್ರೆಸ್ನ ಜೊತೆಗಿನ ಹೊಂದಾಣಿಕೆಗಳೇನಿದಾವೆ ಅದರಲ್ಲಿ ಸೀಟು ಹಂಚಿಕೆ ವಿಚಾರದಲ್ಲಿ ಒಂದು ಒಮ್ಮತದ ನಿರ್ಧಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ಈಗ ಮುಖ್ಯವಾಗಿ ಗೊತ್ತಾಗ್ತಾ ಇರುವಂತದ್ದು. ದೆಹಲಿ, ಪಂಜಾಬ್, ಗೋವಾ ಸೇರಿದಂತೆ ಕೆಲವೊಂದಿಷ್ಟು ಪ್ರಮುಖ ಪ್ರದೇಶಗಳಲ್ಲಿ ಆಮ್ ಆದ್ಮಿ ಮತ್ತೆ ಕಾಂಗ್ರೆಸ್ ನಡುವೆ ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಒಮ್ಮತದ ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಮುಖ್ಯವಾಗಿ ದೆಹಲಿ, ಪಂಜಾಬ್ನಲ್ಲಿ ಆಮ್ ಆದ್ಮಿ ಮತ್ತೆ ಕಾಂಗ್ರೆಸ್ ಸಮಬಲದ ಪ್ರಭಾವಶಾಲಿಯಾಗಿರುವಂತದ್ದು. ನೇರವಾದಂತಹ ಪೈಪೋಟಿಯನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಗೋವಾದಲ್ಲಿ ಕೂಡ ಆಮ್ ಆದ್ಮಿ ಒಂದು ಹಂತದಲ್ಲಿ ಬಲಿಷ್ಠವಾಗಿದ್ರೆ ಕಾಂಗ್ರೆಸ್ ಕೂಡ ಸಮಾನಾಂತರ ಪೈಪೋಟಿಯನ್ನು ಕೊಡ್ತಾ ಇರುವಂತದ್ದು. ಬಿಜೆಪಿ ಕೂಡ ಅಷ್ಟೇ ಪೈಪೋಟಿಯನ್ನು ಕೊಡುವಂತದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಎಷ್ಟು ಪ್ರಮಾಣದ ಸೀಟು ಹಂಚಿಕೆ ಆಗಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಮ್ಮತದ ನಿರ್ಧಾರ ಬಂದಿಲ್ಲ. ಕಾಂಗ್ರೆಸ್ ಹೆಚ್ಚಿನ ಸೀಟುಗಳಿಗೆ ಡಿಮ್ಯಾಂಡ್ ಇಡ್ತಾ ಇರುವಂತದ್ದು. ಒಂದು ರಾಷ್ಟ್ರೀಯ ಪಕ್ಷವಾಗಿ ನಾವು ಹೆಚ್ಚು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಪಂಜಾಬ್ ಮತ್ತೆ ದೆಹಲಿಯಲ್ಲಿ ಕೂಡ ನಾವು ಪ್ರಬಲವಾಗಿದ್ದೀವಿ. ಪಂಜಾಬ್ನಲ್ಲಿ ಹಿಂದೆ ನಮ್ಮ ಸರ್ಕಾರ ಕೂಡ ಇತ್ತು, ಇದ್ರ ಜೊತೆಗೆ ದೆಹಲಿಯಲ್ಲೂ ಕೂಡ ಹಿಂದೆ ನಮ್ಮ ಆಡಳಿತ ಇತ್ತು. ಹೀಗಾಗಿ ನಮಗೆ ಹೆಚ್ಚಿನ ಸೀಟ್ಗಳು ಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಕಾಂಗ್ರೆಸ್ ಮಾಡಿತ್ತು. ಆದ್ರೆ ಆಮ್ ಆದ್ಮಿಗೆ ಸದ್ಯಕ್ಕೆ ನಮ್ಮ ಸರ್ಕಾರಗಳಲ್ಲಿರುವಂತಹ ಹಿನ್ನೆಲೆಯಲ್ಲಿ ಹೆಚ್ಚಿನ ಸ್ಥಾನಗಳು ನಮಗ್ ಬೇಕು ಅನ್ನುವಂತ ಪಟ್ಟಣ ಇಟ್ಕೊಂಡಿದೆ. ಹೀಗಾಗಿ ಈ ಒಮ್ಮತ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಮತ್ತೊಂದು TMC ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಮತ್ತೆ TMC ಎರಡೂ ಕೂಡ ನೇರವಾದಂತಹ ಸ್ಪರ್ಧೆಯನ್ನು ಒಡ್ಡುವಂತದನ್ನ ಕೂಡ ನಾವು ಗಮನಿಸಿದ್ವಿ. ಬಿಜೆಪಿ ಎಷ್ಟೇ ಪ್ರಭಾವಶಾಲಿಯಾಗಿದ್ರು ಕೂಡ ಮತಗಳಿಕೆಯಲ್ಲಿ ಅದು ಹಿಂದೆ ಬೀಳುವಂತದನ್ನ ಕೂಡ ನಾವು ಗಮನಿಸಿದ್ವಿ. ಸೊ ಹೀಗಾಗಿ ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚು ಸ್ಥಾನಗಳು ಬೇಕು, ಈ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಒಂದಿಷ್ಟು ಕಾಂಪ್ರಮೈಸ್ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಹಿಂದೆ TMC ನಾಯಕಿ ಮಮತಾ ಬ್ಯಾನರ್ಜಿ ಅವರು ಹೇಳಿದ್ರು. ಆದ್ರೆ ಸೀಟು ಹಂಚಿಕೆಯಲ್ಲಿ ಅದು ಒಮ್ಮತ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ TMC ಮತ್ತೆ ಆಮ್ ಆದ್ಮಿ ಈಗ ಇಂಡಿಯಾ ಒಕ್ಕೂಟದಿಂದ ಹೊರಬರುವಂತ ಇಂಗಿತವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾವೆ. ಥ್ಯಾಂಕ್ ಯು ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ.